ಕಾಂಗ್ರೆಸ್ನಲ್ಲಿ ಸಂಪುಟ ಸಂಕಟ. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಬದಲಾವಣೆ ಆಗುತ್ತಾ? ಸಂಪುಟದಲ್ಲಿನ ಕೆಲವರನ್ನ ಕೈಬಿಟ್ಟು ಮೂವರನ್ನ ಸೇರಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಬಂಡಾಯವೆದ್ದಿರೋ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಸ್ಥಾನ ಸಿಗತ್ತಾ? ಕುರುಬಕೋಟದಲ್ಲಿ ಸಿದ್ದು ಆಪ್ತ ಬಸವರಾಜ್ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಗಬಹುದಾ? ಸಂಪುಟದಿಂದ ಮುನಿಯಪ್ಪ ಕೈಬಿಟ್ಟು ಮಗಳು ರೂಪಾ ಶಶಿಧರ್ಗೆ ಸ್ಥಾನವನ್ನ ಕೊಡುವ ಸಾಧ್ಯತೆ ಇದೆಯಾ? ಮಹಿಳಾ ಕೋಟಾದಡಿ ರೂಪಾಗೆ ಸ್ಥಾನ. ಶಿವಣ್ಣ ಅವರ ಸಂಪುಟದಲ್ಲಿ ಚಾನ್ಸ್ ಸಿಗತ್ತಾ? ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದ್ರೆ ಹಲವಾರು ಬದಲಾವಣೆಗಳು ಕಾಣ್ತಾ ಇದೆ. ಕೆಎಚ್ ಮುನಿಯಪ್ಪ ಒಪ್ಪದಿದ್ರೆ ಮುಸ್ಲಿಂ ಸಮುದಾಯದ ಸಚಿವರಿಗೆ ಕೊಡುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲಿದೆ. ಮುಸ್ಲಿಂ ಕೋಟಾದಿಂದ ಒಬ್ಬ ಸಚಿವರನ್ನ ಕೈಬಿಟ್ಟು ಖನೀಜ್ ಫಾತಿಮಾಗೆ ಸ್ಥಾನವನ್ನ ಕೊಡುವ ಸಾಧ್ಯತೆ ಇದೆ. ಮಹಿಳಾ ಕೋಟಾ ಭರ್ತಿಗೆ ಬಿ ನಾಗೇಂದ್ರ ಬದಲಿಸಿ ಅನ್ನಪೂರ್ಣಗೆ ಸ್ಥಾನವನ್ನ ಕೊಡಬಹುದು. ಸಂಪುಟ ವಿಸ್ತರಣೆ ಆಯಿತು, ನೂತನ ಸಚಿವರ ಪ್ರಮಾಣ ವಚನವೂ ಆಯಿತು. ಆದ್ರೆ ಅದೇ ರೀತಿಯಾಗಿ ಅಸಮಾಧಾನವೂ ಕೂಡ ಸ್ಫೋಟಗೊಳ್ತು ಶಾಸಕರಲ್ಲಿ. ಸಚಿವ ಸಂಪುಟದಲ್ಲಿ ಸ್ಥಾನ ಯಾರಿಗೆ ಸಿಕ್ಕಿಲ್ಲ, ಆ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ರು. ಬಂಡಾಯದ ಬಿಸಿ ಈಗ ಸರ್ಕಾರಕ್ಕೆ ತಟ್ಟಿದೆ. ಈಗ ಸಂಪುಟದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಯಾಕೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೇ ಕಾರಣ, ಸಂಪುಟದಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಪಕ್ಷದಲ್ಲಿ ಹಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನೋ ಜಾತಿ ಪ್ರಾತಿನಿಧ್ಯ ಆಧಾರದಡಿ ಸ್ಥಾನ ಕಲ್ಪಿಸುವಲ್ಲಿ ವರಿಷ್ಠರು ಎಡವಟ್ಟನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಪ್ರಾದೇಶಿಕ ಅಸಮತೋಲನ ಎದ್ದು ಕಾಣ್ತಾ ಇದೆ. ನೂತನ ಸಂಪುಟ ರಚನೆ ವೇಳೆ ಹಿರಿಯರು ಮತ್ತು ನಿಷ್ಠರ ಕಡೆಗಣನೆಯಾಗಿದೆ. ಮಹಿಳಾ ಕೋಟಾ ಸೂಕ್ತರಿಗೆ ನೀಡುವಲ್ಲಿ ಹೈಕಮಾಂಡ್ ವಿಫಲವಾಗಿದೆ. ನೂತನ ಸಂಪುಟದ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಇಲ್ಲಿ ಅಸಮಾಧಾನ ಯಾವ ರೀತಿಯಾಗಿ ಮುಗಿಲೆದ್ದಿದೆ ಅನ್ನೋದನ್ನ ಕಾಣಬಹುದು. ಇಂದು ಸಂಜೆ ಅಥವಾ ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಸಂಪುಟದಲ್ಲಿ ಬದಲಾವಣೆ ಹಾಗೂ ಖಾತೆ ಹಂಚಿಕೆ ಚರ್ಚೆಗಾಗಿ ದೆಹಲಿಗೆ ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸಲಿಕ್ಕೆ ಸಿಎಂ ತೆರಳಲಿದ್ದಾರೆ. ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಖಾತೆ ಹಂಚಿಕೆ ನಂತರ ಬಂಡಾಯ ತಣಿಸಲು ದೆಹಲಿಗೆ ಸಿಎಂ ಡಿಕೆಶಿ ಹಾರಲಿದ್ದಾರೆ. ಮಹಿಳಾ ಖಾತೆ ಎಂ ಕೃಷ್ಣಪ್ಪ ಮತ್ತು ಶಿವಣ್ಣವರಿಗೆ ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಸಿಎಂ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನ ಸಿಎಂ ಡಿಕೆಶಿ ಕೈಗೊಳ್ತಾರೆ. ಎಚ್.ಸಿ. ಬಾಲಕೃಷ್ಣ ಅವರ ಬದಲು ವಿಜಯನಗರ ಎಂ ಕೃಷ್ಣಪ್ಪರಿಗೆ ಸಚಿವ ಸ್ಥಾನವನ್ನ ನೀಡುವ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಮುನಿಯಪ್ಪ ಬದಲಿಗೆ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬಹುದು. ಬಿ ನಾಗೇಂದ್ರ ಬದಲಿಗೆ ಅನ್ನಪೂರ್ಣ ಅವರಿಗೆ ಈ ಸಚಿವ ಸ್ಥಾನವನ್ನ ನೀಡಬಹುದು ಅನ್ನೋದಾಗಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಮಹಿಳಾ ಕೋಟಾದಡಿ ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಹೆಚ್ಚಾಗಿ ನೀಡುವಲ್ಲಿ ಇಲ್ಲಿ ಹೈಕಮಾಂಡ್ ವಿಫಲವಾಗಿದೆ. ಆ ಬಗ್ಗೆಯೂ ಕೂಡ ಅಸಮಾಧಾನ, ಆಕ್ರೋಶ ಹೊರಹಾಕಿದ್ರು. ದೆಹಲಿಗೆ ಹೋಗುವ ಮುನ್ನ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಸಿದ್ದರಾಮಯ್ಯ ಜೊತೆ ಸಚಿವರ ಬದಲು ಖಾತೆ ಹಂಚಿಕೆ ಬಗ್ಗೆ ಸಿಎಂ ಚರ್ಚೆಯನ್ನ ನಡೆಸಲಿದ್ದಾರೆ. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ ನಂತರ ದೆಹಲಿಗೆ ಡಿಕೆಶಿ ಹೋಗಲಿದ್ದಾರೆ. ಸಂಪುಟ ವಿಸ್ತರಣೆ ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಲವರ ಸೇರ್ಪಡೆ, ಕೆಲವರ ಕೈ ಬಿಟ್ಟಿದ್ದಕ್ಕೆ ಮಾಜಿ ಸಿಎಂ ಸಿದ್ದು ಸಿಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ಅದರ ನಂತರದಲ್ಲಿ ಸಿಎಂ ಡಿಕೆಶಿ ದೆಹಲಿಗೆ ಹೋಗಲಿದ್ದಾರೆ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಈ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಿತರಾಗಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ರು ಸಿದ್ದು. ಹಾಗಾಗಿ ಈಗ ಖಾತೆ ಹಂಚಿಕೆ ಬಗ್ಗೆ ಹಾಗೆ ಸಚಿವರ ಬದಲು ಮಾಡಲಿಕ್ಕೆ ಸಿದ್ದರಾಮಯ್ಯರವರ ಜೊತೆ ಮೊದಲಿಗೆ ಸಿಎಂ ಡಿಕೆಶಿ ಇಲ್ಲಿ ಚರ್ಚೆಯನ್ನ ನಡೆಸ್ತಾರೆ. ಮೊದಲಿಗೆ ಅವರೊಟ್ಟಿಗೆ ಚರ್ಚೆ ಮಾಡಿ ಏನೇನು ಮಾಡಬಹುದು, ಯಾರ ಒಂದು ಸ್ಥಾನವನ್ನ ಬದಲು ಮಾಡಬಹುದು, ಯಾರಿಗೆ ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ತದನಂತರದಲ್ಲಿ ಡಿಕೆಶಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆಯನ್ನ ನಡೆಸ್ತಾರೆ. ಈಗ ರಾಜ್ಯದಲ್ಲಾಗ್ತಾ ಇರೋ
ಬೆಳವಣಿಗೆಗಳು ಕೂಡ ಹೈಕಮಾಂಡ್ ನಾಯಕರ ಗಮನದಲ್ಲಿದೆ. ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇದೆ ಅಲ್ಲಿ. ಈ ಸಂದರ್ಭದಲ್ಲಿ ಅಸಮಾಧಾನವನ್ನ ಶಮನಗೊಳಿಸಬೇಕು. ಹೈಕಮಾಂಡ್ಗೆ ಆ ಜವಾಬ್ದಾರಿ ಇದೆ. ಸಿಎಂ ಸಿದ್ದರಾಮಯ್ಯನವರು ಈಗ ಅದೇ ವಿಚಾರವಾಗಿ ದೆಹಲಿಗೆ ತೆರಳಲಿದ್ದಾರೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಸಚಿವ ಸಂಪುಟ ವಿಸ್ತರಣೆಗೂ ಮುಂಚೆ ಒಂದ್ ರೀತಿ ಗೊಂದಲಗಳಿತ್ತು, ಯಾವಾಗ ಆಗತ್ತೆ ಅನ್ನೋದಾಗಿ. ಈಗ ವಿಸ್ತರಣೆ ಆಯ್ತು, ನೂತನ ಸಚಿವರ ಪ್ರಮಾಣ ವಚನವೂ ಆಯ್ತು, ಮತ್ತೆ ಗೊಂದಲ, ಅಸಮಾಧಾನ ಸ್ಫೋಟಗೊಂಡಿದೆ. ಯಾಕೆ ಹೀಗಾಯ್ತು ಅಂತ ಮೊದಲಿಗೆ ಅಮೃತ, ಈಗ ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಸಾಕಷ್ಟು ಜನ ಅಸಮಾಧಾನಿತರಿದ್ದರು. ಆ ಅಸಮಾಧಾನಿತರ ಪೈಕಿ ಅತಿ ಹೆಚ್ಚು ಅಸಮಾಧಾನಗೊಂಡು ಈಗಲೂ ತಮ್ಮ ನಿಲುವನ್ನು ಮತ್ತು ತಮ್ಮ ಪಟ್ಟನ್ನು ಸಡಿಲಿಸದೇ ಇರುವಂಥವರು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ. ಹೀಗಾಗಿ ಮುಖ್ಯಮಂತ್ರಿಗಳು, ACC ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭೇಟಿ ನೀಡಿದ್ರು. ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಆದರೂ ಕೂಡ ಅವರು ತಮ್ಮ ಪಟ್ಟನ್ನು ಸಡಿಲಿಸಿಲ್ಲ, ಸಮಾಧಾನಗೊಂಡಿಲ್ಲ. ಹೀಗಾಗಿ ಅವರು ಮಾಡೋದಿದ್ರೆ ಸಚಿವರಾಗಿ ಮಾಡಿ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಯ್ಕೆ ಇಲ್ಲ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರು ದೆಹಲಿಗೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ತೆರಳ್ತಾ ಇದ್ದಾರೆ. ಒಂದು, ಈ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಮತ್ತೆ ಬದಲಾವಣೆ ಮಾಡೋದಕ್ಕೆ ಅಧಿಕಾರ ಮುಖ್ಯಮಂತ್ರಿಗಳಿಗೆ ಇಲ್ಲ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು. ಅಂದರೆ ಯಾರನ್ನ ಕೈ ಬಿಟ್ಟು ಎಂ ಕೃಷ್ಣಪ್ಪ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಮಹಿಳಾ ಸಚಿವರಾಗಿ ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗೊಂದಲಗಳು ಮುಂದುವರೆದಿದ್ದಾವೆ. ಅದನ್ನು ಕೂಡ ಇನ್ನೂ ಅಂತಿಮಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆ ವಿಚಾರದ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ನಡೆಸಿ ತೀರ್ಮಾನವನ್ನು ಮಾಡಬೇಕು. ಇದೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಖಾತೆ ಹಂಚಿಕೆ ಯಾವಾಗ ಅನ್ನೋದ್ರ ಬಗ್ಗೆಯೂ ಕೂಡ ಗೊಂದಲಗಳಿದ್ದಾವೆ. ಅಧಿಕಾರ ಸ್ವೀಕರಿಸಿ 4 ದಿನ ಆದರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆಯನ್ನು ಕೂಡ ಅಸಮಾಧಾನಗಳು ಭುಗಿಲೇಳಬಹುದು. ಖಾತೆಯ ವಿಚಾರವು ಕಳೆದ ಬಾರಿ ಆದಂಥ ಸಂದರ್ಭದಲ್ಲಿ ನೋಡಿದ್ದೀವಿ. 13 ಜನ ಸಚಿವರಿಗೆ ಖಾತೆ ಹಂಚಿದಾಗ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಮುನಿಯಪ್ಪ ಮೂವರು ಕೂಡ ಬೇಸರಗೊಂಡಿದ್ರು. ಈಗ 19 ಮಂದಿಗೆ ಖಾತೆ ಹಂಚುವುದು, ಇನ್ನೊಂದು ಕಡೆ ಮಹಿಳಾ ಸಚಿವರನ್ನಾಗಿ ಮಾಡುವಂಥದ್ದು, ಇದರ ಜೊತೆಗೆ ಒಂದಷ್ಟು ಬದಲಾವಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಹೈಕಮಾಂಡ್ ಕಾಲನ್ನು ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಸಂಜೆ ಸಿದ್ದರಾಮಯ್ಯನವರನ್ನು ಕೂಡ DK ಶಿವಕುಮಾರ್ ಅವರು ಭೇಟಿಯಾಗಿ ಹೋಗ್ತಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ಅವರ ಅಭಿಪ್ರಾಯದಂತೆ ಕೆಲವರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೈಕಮಾಂಡ್ನ ಮುಂದೆಯೂ ಚರ್ಚಿಸಿ ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ದೆಹಲಿಯ ನಾಯಕರ ಬಳಿ ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಬದಲಾವಣೆ ಮಾಡೋದೇ ಆದರೆ ಯಾರಿಗೆ ರಿಸೈನ್ ಮಾಡಿಸ್ತೀರಿ? ಮುನಿಯಪ್ಪ ಅವ್ರನ್ನ ರಿಸೈನ್ ಮಾಡಿಸ್ತೀರಾ? ಬಳ್ಳಾರಿಯಲ್ಲಿ ನಾಗೇಂದ್ರ ಅವ್ರು ರಿಸೈನ್ ಮಾಡಿಸ್ತೀರಾ? ಅಥವಾ ಬೆಂಗಳೂರಿನಲ್ಲಿ ಇಬ್ಬರು ಮುಸ್ಲಿಂ ಸಮುದಾಯದ ಸಚಿವರಿದ್ದಾರೆ, ಅವ್ರಿಗೆ ರಿಸೈನ್ ಮಾಡಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀರಾ? ಈ ಹಲವು ಸೂತ್ರಗಳು ಇದ್ದಾವೆ. ಇದರಲ್ಲಿ ಯಾವುದನ್ನ ಫೈನಲ್ ಕಾಲ್ ತೆಗೆದುಕೊಳ್ಬೇಕು, ಅಥವಾ ನಾವೀಗೇನು ತೀರ್ಮಾನ ತೆಗೆದುಕೊಂಡಿದ್ದೀವಿ ಆ ತೀರ್ಮಾನದ ಪ್ರಕಾರ ಹೋಗಿ ಕೇವಲ ಮಹಿಳಾ ಸ್ಥಾನ ಒಂದು ಭರ್ತಿ ಮಾಡಿ ಉಳಿದಂತೆ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅಂತ ಏನಾದರೂ ಹೈಕಮಾಂಡ್ ಹೇಳಿದ್ರೆ ಅದೇ ಸಂದೇಶವನ್ನ CM ಬಂದು ಇಲ್ಲಿ ಎಲ್ಲ ಅಸಮಾಧಾನಗೊಂಡಿರ್ತಕ್ಕಂಥವ್ರು ಇರ್ಬೋದು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು ನಿರಾಸೆಗೊಂಡಿದ್ದಾರೆ ಅವರಿಗೂ ಕೂಡ ಅದೇ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಫೈನಲ್ ಕಾಲ್ ತೆಗೆದುಕೊಳ್ಬೇಕಾಗಿದೆ. ಅವರ ಜೊತೆಗೆ ಚರ್ಚೆ ಮಾಡುವ ಸಲುವಾಗಿ ದೆಹಲಿಗೂ ಕೂಡ CM ತೆರಳ್ತಾ ಇರುವಂಥದ್ದು. ಅಮೃತ. ಓಕೆ ಮಾರುತೇಶ್, ಈಗ ಇದೇ ವಿಚಾರವಾಗಿ ಮುಂಚೆ ಕೂಡ ಇದೇ ಒಂದು ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿತ್ತು. ಮೊದಲನೇ ಹಂತದಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆಯಾಗಿ ಅಲ್ಲಿ ಖಾತೆ ಹಂಚಿಕೆ ಆಗಿತ್ತು. ಅದಾದ ನಂತರದಲ್ಲಿ ಜಾತಿವಾರು, ಪ್ರಾದೇಶಿಕವಾರು ಸಚಿವ ಸ್ಥಾನವನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ಹೈಕಮಾಂಡ್ ಪ್ರಾಪರ್ ಆಗಿ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡೋದ್ರಲ್ಲಿ ಸಚಿವರ ಆಯ್ಕೆಯಲ್ಲಿ ವಿಫಲವಾಗಿದ್ಯಾ ಅಂತ ಈಗ ಬಂದು DKಶಿ ಅವರು ಹೈಕಮಾಂಡ್ ಜೊತೆ ಇದೇ ಫೈನಲ್ ಅಂತ ಹೇಳಿದ್ರು ಕೂಡ ತದನಂತರದಲ್ಲಿ ಅಸಮಾಧಾನ ಇನ್ನೂ ಸ್ಫೋಟಗೊಳ್ಳುತ್ತೆ. ನಾವು ಕೇಳ್ಕೊಂಡ್ರು, ನಾವು ಹೇಳಿದ್ರು ಕೂಡ ಪಕ್ಷದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಒತ್ತನ್ನ ನೀಡ್ತಾ ಇಲ್ಲ ಅನ್ನೋದಾಗಿ ಶಾಸಕರು ಹೇಳ್ತಾರೆ ಅಂತ. ಈಗ ಮೊದಲ ಬಾರಿ ಸಚಿವರಾದಂಥ ಸಂದರ್ಭದಲ್ಲೂ ಖಾತೆ ಹಂಚಿದಾಗ ಬೇಸರಗಳಿತ್ತು. ಆಗ ಸಚಿವರಾಗಿಲ್ಲ ಅನ್ನುವಂಥ ಬೇಸರಗಳೇನಿತ್ತು. ಅವ್ರಿಗೆ ಇನ್ನೊಂದು ಅವಕಾಶ ಇತ್ತು, 2ನೇ ಪಟ್ಟಿಯಲ್ಲಾದರೂ ನಾವು ಆಗ್ತೀವಿ ಅನ್ನುವಂಥದ್ದು. ಅದಕ್ಕೆ 2ನೇ ಪಟ್ಟಿಯೂ ಕೂಡ ಅಂತಿಮಗೊಂಡಿದೆ. ಈಗ ಮಹಿಳಾ ಕೋಟಾ ಮಾತ್ರ ಬಾಕಿ ಉಳಿದಿರೋದು. ಈಗ ಅಸಮಾಧಾನಿತರನ್ನ ಸಮಾಧಾನ ಮಾಡೋದಕ್ಕೆ ಇರುವಂಥ ಆಯ್ಕೆ ಮತ್ತು ಆ ಅಸಮಾಧಾನಿತರ ಪೈಕಿ ಬಹಳ ಗಂಭೀರವಾಗಿ ರಾಜ್ಯ ನಾಯಕರು ಪರಿಗಣಿಸಿರೋದು ಮತ್ತು ರಾಜ್ಯ ಉಸ್ತುವಾರಿ ಕೂಡ ಪರಿಗಣಿಸಿರೋದು ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಮಾತ್ರ. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ನಾಯಕರ ವಿಚಾರ
ವಿಚಾರದಲ್ಲೂ ಕೂಡ ಅಷ್ಟು ಗಂಭೀರವಾಗಿಲ್ಲ. ಈಗ ಜಾತಿ ಸಮೀಕರಣವನ್ನು ಮಾಡೋಕ್ಕೆ ಹೋಗಿ ಪ್ರಾದೇಶಿಕ ಅಸಮತೋಲನ ಆಗಿರೋದು ಕೂಡ ಅಷ್ಟೇ ಸತ್ಯ. ಸುಮಾರು 9-10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಜಿಲ್ಲೆಗಳಿಗೆ ಕಳೆದ ಬಾರಿಯೂ ಪ್ರಾತಿನಿಧ್ಯ ಸಿಗದೇ ಇರುವಂಥ ಜಿಲ್ಲೆಗಳಿದ್ದಾವೆ, ಈ ಬಾರಿಯೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆ ಭಾಗದ ಶಾಸಕರು ಕೂಡ ಬೇಸರಗೊಂಡಿದ್ದಾರೆ. ಈಗ ಅದೆಲ್ಲವೂ ಕೂಡ ಮುಗಿದಿರುವ ಅಧ್ಯಾಯ. ಈಗ ಬಾಕಿ ಉಳಿದಿರೋದು ಎಂ ಕೃಷ್ಣಪ್ಪ ಅವ್ರನ್ನ ಕ್ಯಾಬಿನೆಟ್ಗೆ ತರೋದೇ ಆದರೆ ಹೇಗೆ ಬೇರೆಯವ್ರನ್ನ ಯಾರನ್ನ ತಂದು ತೆಗೆದು ಇವರಿಗೆ ಕೊಡಬೇಕಾಗತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು ಖಾತೆ ಹಂಚಿಕೆ ವಿಚಾರದಲ್ಲಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ. ಕಳೆದ ಬಾರಿ ಮುನಿಯಪ್ಪ ಒಂದು ಕ್ಲೈಮ್ ಮಾಡಿದ್ರು, ದಲಿತ ಬಲ ಸಮುದಾಯದವರಿಗೆ ಪ್ರಬಲ ಖಾತೆಗಳನ್ನು ಕೊಡ್ತೀರಿ, ದಲಿತ ಎಡ ಸಮುದಾಯಕ್ಕೆ ಯಾಕೆ ಅವಕಾಶಗಳನ್ನು ಕೊಡೋದಿಲ್ಲ ಅನ್ನುವಂಥ ವಾದವನ್ನು ಮುಂದಿಟ್ಟಿದ್ರು. ಯಾಕಂದರೆ ದಲಿತ ಬಲ ಸಮುದಾಯಕ್ಕೆ DCM ಮಾಡಿದ್ದೀರಿ, ಗೃಹ ಖಾತೆ ಕೊಟ್ಟಿದ್ದೀರಿ, ಕಂದಾಯ ಖಾತೆ ಕೊಟ್ಟಿದ್ದೀರಿ, ಮುಜರಾಯಿ ಮತ್ತು ಯುವಜನ ಕ್ರೀಡಾ ಇಲಾಖೆ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದೀರಿ, ದಲಿತ ಎಡ ಸಮುದಾಯದವರಿಗೆ ಪ್ರಬಲ ಖಾತೆ ಕೊಡಿ, ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅಂತೇಳಿ ಮುನಿಯಪ್ಪ ಕೂಡ ಪಟ್ಟು ಹಿಡಿದಿದ್ರು. ಕಳೆದ ಬಾರಿ ಕೃಷ್ಣ ಬೈರೇಗೌಡರು ಕೂಡ GBA ವಿಚಾರದಲ್ಲಿ BDA BMRDA ಕೊಡದೇ ಇರೋ ಕಾರಣಕ್ಕಾಗಿ ಅವರು ಅಸಮಾಧಾನಗೊಂಡು ಅಧಿಕಾರ ಸ್ವೀಕರಿಸೋದು ಸಾಕಷ್ಟು ವಿಳಂಬ ಮಾಡಿದ್ರು. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಈ ಎಲ್ಲ ಬೆಳವಣಿಗೆಗಳು ಮೊದಲ ಹಂತದ ಸಚಿವರ ಖಾತೆ ಹಂಚಿಕೆ ವಿಚಾರದಲ್ಲಿ ಆಗಿತ್ತು. ಈಗ ಎರಡನೇ ಹಂತದಲ್ಲಿ ಆಗಿರ್ತಕ್ಕಂಥವ್ರಿಗೂ ಖಾತೆ ಹಂಚೋದು ಕೂಡ ಅಷ್ಟು ಸುಲಭದ ವಿಚಾರ ಅಲ್ಲ. ಹೀಗಾಗಿ ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಲ್ಲ ಅನ್ನುವುದು ಈಗ ಗೊತ್ತಿದೆ. ಯಾಕೆಂದರೆ DK ಶಿವಕುಮಾರ್ ದೆಹಲಿ ನಾಯಕರ ಬಳಿ ಹೋಗಿ ಚರ್ಚಿಸಿ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಈ ಖಾತೆ ಹಂಚಿಕೆ ನಿರ್ಣಯವೂ ಕೂಡ ಹೈಕಮಾಂಡೇ ಮಾಡುತ್ತೆ. ಹೈಕಮಾಂಡ್ ಹೇಳಿದಂತೆ ನಾನು ಮಾಡಿದ್ದೀನಿ ಅಂತ DK ಶಿವಕುಮಾರ್ ಎಲ್ಲರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಹೈಕಮಾಂಡ್ ಹೇಳಿದ್ದೆ ಸುಪ್ರೀಂ, ಹೈಕಮಾಂಡೇ ಖಾತೆ ಹಂಚಿಕೆ ಮಾಡಿದೆ ಅನ್ನೋದನ್ನು ಕೂಡ ಕನ್ವೆ ಮಾಡಬೇಕಾಗಿದೆ ಸಚಿವರಿಗೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳೋರಿದ್ದಾರೆ. ಅಮೃತ. ಓಕೆ, ಧನ್ಯವಾದ ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.